Good morning, students. In last class, we studied what is trading on equity. So, in today's class, your next topic, that is after trading on equity, we are studying what is preparation of the statement of income. Okay. So, what is this? This is your topic name, heading. You will write it, a heading which is called as preparation of the statement of income. So, it is a conventional method of preparing profit and loss account to determine the net profit is very much outdated. Okay, usually profit and loss account is very much outdated. So, the development way is you are preparing your income statement. So, how do you prepare your income statement? This is the format. Pro forma of statement of income. This should all be in your notes. You should write it. Okay. So, ಸೇಲ್ಸ್ ಜೊತೆ ಯೂಶ್ವಲಿ ಸೇಲ್ಸ್ ಕೊಟ್ಟಿರ್ತಾರೆ. ಸೊ ಸೇಲ್ಸ್ ಜೊತೆ ನೀವು ಯೂಶ್ವಲಿ ಏನು ಮಾಡ್ತೀರಾ, ವೇರಿಯಬಲ್ ಕಾಸ್ಟ್ ಮತ್ತು ಫಿಕ್ಸ್ಡ್ ಕಾಸ್ಟ್ನ ಡಿಡಕ್ಟ್ ಮಾಡಬೇಕು. ಸೊ ಇಲ್ಲಿ ವೇರಿಯಬಲ್ ಕಾಸ್ಟ್ ಅಂದರೆ ಏನು ಅಂತಂದರೆ, ಯೂಶ್ವಲಿ ಕಾಸ್ಟ್ ಶೀಟಲ್ಲಿ ನೀವು ಕಾಸ್ಟ್ ಶೀಟಲ್ಲಿ ನೋಡಿದಾಗ ನಿಮ್ಮ ಮಟೀರಿಯಲ್ಸ್, ಡೈರೆಕ್ಟ್ ಮಟೀರಿಯಲ್ಸ್ ರಿಲೇಟೆಡ್ ಕಾಸ್ಟ್ಗಳೆಲ್ಲ ಇಲ್ಲಿ ತೊಗೊಳ್ಬೇಕಾಗುತ್ತೆ ವೇರಿಯಬಲ್ ಕಾಸ್ಟಿಗೆ. ಸೊ ವೇರಿಯಬಲ್ ಕಾಸ್ಟಿಗೆ ಯಾವುದೆಲ್ಲ ತೊಗೊತೀರಾ, ಡೈರೆಕ್ಟ್ ಮಟೀರಿಯಲ್ ಯಾವುದೆಲ್ಲ ಬರುತ್ತೆ ಅಂದರೆ ಪರ್ಚೇಸ್ ಆಫ್ ರಾ ಮಟೀರಿಯಲ್ಸ್, ಕ್ಯಾರೇಜ್ ಇನ್ವರ್ಡ್ನ ಆ್ಯಡ್ ಮಾಡ್ತೀರಾ, ಕ್ಲೋಸಿಂಗ್ ಸ್ಟಾಕ್ನ ಮೈನಸ್ ಮಾಡ್ತೀರಾ, ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ನ ಆ್ಯಡ್ ಮಾಡ್ತೀರಾ, ಮತ್ತು ನಿಮ್ದೇನಾದರೂ ಟ್ರಾನ್ಸ್ಫರ್ ಟು ಅದರ್ ಡಿಪಾರ್ಟ್ಮೆಂಟ್ಸ್ ಮಾಡಿದರೆ ಅದನ್ನು ಕೂಡ ಲೆಸ್ ಮಾಡಬೇಕಾಗತ್ತೆ. ಸೊ ಎನಿ ಡ್ಯಾಮೇಜ್ ಆಗಿದ್ದರೆ ಅದು ಕೂಡ ಲೆಸ್ ಮಾಡಬೇಕಾಗತ್ತೆ. ಸೊ ಅದೆಲ್ಲ ವೇರಿಯಬಲ್ ಕಾಸ್ಟ್ ಅಂಡರಲ್ಲಿ ಬಂತು, ಅದು ಡೈರೆಕ್ಟ್ ಮಟೀರಿಯಲ್. ಸೊ ಡೈರೆಕ್ಟ್ ಮಟೀರಿಯಲ್ ಆದಮೇಲೆ ಡೈರೆಕ್ಟ್ ವೇಜಸ್ ಏನಾದರೂ ಇದ್ದರೂ ಕೂಡ ಅದನ್ನು ನೀವು ವೇರಿಯಬಲ್ ಕಾಸ್ಟಲ್ಲೇ ತೊಗೊಳ್ಬೇಕಾಗತ್ತೆ. ಓಕೆ. ಸೊ ಡೈರೆಕ್ಟ್ ವೇಜಸ್ ಕೂಡ ಆಯಿತು, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದ್ದರೂ ಕೂಡ ವೇರಿಯಬಲ್ ಕಾಸ್ಟಲ್ಲೇ ತೊಗೊತೀರಾ. ಫ್ಯಾಕ್ಟ್ರಿ ಓವರ್ ಹೆಡ್ ಅಂದರೆ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಇದ್ದರೂ ಕೂಡ ನೀವು ಅದನ್ನು ವೇರಿಯಬಲ್ ಕಾಸ್ಟಲ್ಲೇ ತೊಗೊಳ್ಬೇಕಾಗುತ್ತೆ. ಸೊ ಕಮಿಂಗ್ ಟು ಅದು ನೀವು ಸೇಲ್ಸ್ ಜೊತೆ ಈ ವೇರಿಯಬಲ್ ಕಾಸ್ಟ್ನ ಡಿಡಕ್ಟ್ ಮಾಡಿದ್ರೆ ಅದನ್ನ ಕಾಂಟ್ರಿಬ್ಯೂಷನ್ ಅಂತ ಕರೀತಾರೆ. ಸೊ ಕಾಂಟ್ರಿಬ್ಯೂಷನ್ ಜೊತೆ ಫಿಕ್ಸ್ಡ್ ಕಾಸ್ಟ್ನ ಡಿಡಕ್ಟ್ ಮಾಡ್ತೀರಾ. ಏನೆಲ್ಲ ಫಿಕ್ಸ್ಡ್ ಕಾಸ್ಟ್ ಅಂತಂದರೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಮತ್ತು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಏನೇ ಇದ್ದರೂ ಕೂಡ ಅದನ್ನೆಲ್ಲ ಫಿಕ್ಸ್ಡ್ ಕಾಸ್ಟ್ ಅಂತ ತೊಗೊತೀರಾ. ಸೊ ಇಷ್ಟನ್ನು ತೊಗೊಂಡಾದ್ಮೇಲೆ ಏನು ಸಿಗುತ್ತೆ ನಿಮಗೆ, ಅರ್ನಿಂಗ್ಸ್ ಬಿಫೋರ್ ಇನ್ಕಮ್ ಆ್ಯಂಡ್ ಟ್ಯಾಕ್ಸ್, ದಟ್ ಈಸ್ EBIT, ಅರ್ನಿಂಗ್ಸ್ ಬಿಫೋರ್ ಇನ್ಕಮ್ ಆ್ಯಂಡ್ ಟ್ಯಾಕ್ಸ್. ಮತ್ತು DA ಅಂತ EBIT DA ಅಂತ ಯೂಶ್ವಲಿ ತಲೆಯಲ್ಲಿ ಇಟ್ಕೊಳ್ಳಿ. ಏನದು ಮ್ಯಾಮ್ DA ಅಂತಂದರೆ ಡಿಪ್ರಿಸಿಯೇಷನ್ ಮತ್ತು ಅಮಾರ್ಟೈಸೇಷನ್ ಎಕ್ಸ್ಪೆನ್ಸಸ್. ಡಿಪ್ರಿಸಿಯೇಷನ್ ಮತ್ತು ಅಮಾರ್ಟೈಸೇಷನ್ ಎಕ್ಸ್ಪೆನ್ಸಸ್. ಸೊ ನೆಕ್ಸ್ಟ್ ಇದರಲ್ಲಿ ಆ DA ಏನಾದರೂ ಡಿಪ್ರಿಸಿಯೇಷನ್ ಮತ್ತು ಅಮಾರ್ಟೈಸೇಷನ್ ಎಕ್ಸ್ಪೆನ್ಸಸ್ ಏನಾದ್ರು ಕೊಟ್ಟಿದ್ರೆ ಅದನ್ನ ಲೆಸ್ ಮಾಡ್ತೀರಾ, ಆವಾಗ ನಿಮಗೆ EBIT ಸಿಗುತ್ತೆ. EBIT ಜೊತೆ ನೀವು ಇಂಟ್ರೆಸ್ಟ್ ಮತ್ತು ಇಂಟ್ರೆಸ್ಟ್ನ ಡಿಡಕ್ಟ್ ಮಾಡ್ತೀರಾ, ದಟ್ ಈಸ್ ಮೈನಸ್ ಇಂಟ್ರೆಸ್ಟ್ ಮಾಡ್ತೀರಾ, ಆವಾಗ ನಿಮಗೆ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಅನ್ನೋದು ಸಿಗುತ್ತೆ. ನೆಕ್ಸ್ಟು ಟ್ಯಾಕ್ಸ್ನ ಮೈನಸ್ ಮಾಡಿದ್ರೆ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತ ಬರುತ್ತೆ. ಏನಾದರೂ ಪ್ರಿಫರೆನ್ಸ್ ಶೇರ್ ಡಿವಿಡೆಂಟ್ ಅನ್ನೋದಿದ್ದರೆ ಅದನ್ನ ನೀವು ಮೈನಸ್ ಮಾಡಿದ್ರೆ ಸರ್ಪ್ಲಸ್ ಪ್ರಾಫಿಟ್ ಅನ್ನೋದು ಸಿಗುತ್ತೆ. ಸೊ ಅರ್ನಿಂಗ್ಸ್ ಪರ್ ಶೇರ್ಗೆ ನಿಮ್ಮ ಫಾರ್ಮುಲಾ ಸರ್ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಅಂತ. ಇವಾಗ EPSಗೆ ದಟ್ ಈಸ್ ಅರ್ನಿಂಗ್ಸ್ ಪರ್ ಶೇರ್ಗೆ ದಟ್ ಈಸ್ ಸರ್ಪ್ಲಸ್ ಪ್ರಾಫಿಟ್ಗೆ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ಅಂದರೆ EBIT ಮೈನಸ್ I ಇಂಟು 1 ಮೈನಸ್ T ಇಂಟು ಮೈನಸ್ P ಡಿವೈಡೆಡ್ ಬೈ N. ಸೊ EBIT DA ಅಂತಂದರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್, I ಅಂತಂದರೆ ಇಂಟ್ರೆಸ್ಟ್ ಪೇಡ್, T ಅಂತಂದರೆ ಟ್ಯಾಕ್ಸ್ ರೇಟ್ ಇನ್ ಪರ್ಸೆಂಟೇಜ್, P ಅಂತಂದರೆ ಪ್ರಿಫರೆನ್ಸ್ ಡಿವಿಡೆಂಟ್ ಇನ್ ಅಮೌಂಟ್, ಸೊ N ಅಂತಂದರೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ ದಿಸ್ ಇಸ್ ಯೋರ್ ಫಾರ್ಮ್ಯಾಟ್. ಇದನ್ನು ನೀವು ಬರಿಬೇಕಾಗತ್ತೆ. ಸೊ ನೀವು ಪ್ರಿಪ್ರೇಷನ್ ಆಫ್ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಬರಿತೀರಾ, ಇದನ್ನು ಕೂಡ ಬರಿತೀರಾ. ಇಲ್ಲಿ ಏನು ಬರಿತೀರಾ ಅಂತಂದರೆ ಇಟ್ ಇಸ್ ಎನ್ ಔಟ್ಡೇಟೆಡ್, ಇದನ್ನ ಈ ಪಾಯಿಂಟ್ನ ಬರಿತೀರಾ. ಮತ್ತು ಇದನ್ನು ಕೂಡ ಸೇಮ್ ಇದನ್ನೆಲ್ಲ ಬರೀಲೇಬೇಕಾಗತ್ತೆ. ಫಾರ್ಮ್ಯಾಟ್ ಅಂತ ಬರಿತೀರಾ, ಫಾರ್ಮ್ಯಾಟನ್ನು ಇಲ್ಲಿ ತನಕ ಸ್ಟಾಪ್ ಮಾಡ್ತೀರಾ. ಫಸ್ಟ್ ಪ್ರಾಬ್ಲಮ್ ಇದು, ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ ಈ ಕ್ಲಾಸಲ್ಲಿ. ದ ಆಪರೇಟಿಂಗ್ ಡೀಟೇಲ್ಸ್ ರಿಲೇಟಿಂಗ್ ಟು ಎಸ್ಟೋನಿಯಾ ಹೋಮ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಆರ್ ಗಿವನ್ ಬಿಲೋ ಅಂತ ಕೊಟ್ಟಿದ್ದಾರೆ. ಸೊ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಯೂನಿಟ್ಸ್ ಸೇಲ್ ಆಗಿದೆ ಅಂತಂದರೆ 25,000 ಯೂನಿಟ್ಸ್ನ ಸೇಲ್ ಮಾಡಿದ್ದಾರೆ.
ಸೆಲ್ಲಿಂಗ್ ಪ್ರೈಸ್ ಆರ್ ಪರ್ ಯೂನಿಟ್ ಇಟ್ ಇಸ್ 12 rupees. ಮಟೀರಿಯಲ್ ಕಾಸ್ಟ್ ಎಷ್ಟು 4 rupees. ಸೊ ಯೂನಿಟ್ ಲೇಬರ್ ಕಾಸ್ಟ್ 4 rupees ಮತ್ತು ಫಿಕ್ಸ್ಡ್ ಕಾಸ್ಟ್ 30,000 ಅಂತ ಕೊಟ್ಟಿದ್ದಾರೆ. ಸೊ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಕ್ಯಾಲ್ಕುಲೇಟ್ ದಿ ಆಪರೇಟಿಂಗ್ ಪ್ರಾಫಿಟ್ ಫಾರ್ ದಿ ಅಬವ್. ಡಿಟರ್ಮೈನ್ ದ ಎಫೆಕ್ಟ್ ಆಫ್ ಎನಿ ಆಫ್ ದ ಫಾಲೋವಿಂಗ್ ಪಾಸಿಬಿಲಿಟೀಸ್ on the operating profit, that is 10% decline in sales, 25% increase in material cost and 20% increase in fixed cost ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನೀವು ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಮಾಡ್ತೀರಾ. ಇವಾಗ ಇಲ್ಲಿ 4 ಕಾಲಮ್ಸ್ ಏನಕ್ಕೆ ಬರುತ್ತೆ ಅಂತಂದರೆ, ಒಂದು ನಾರ್ಮಲ್ ಪ್ರಾಬ್ಲಮ್ಗೆ ಸಾಲ್ವ್ ಮಾಡುವಂಥದ್ದು. ಇದು ಸಿಚುವೇಶನ್ ಎ ಅಂತಂದರೆ ಇಲ್ಲಿ ಸಿಚುವೇಶನ್ ಎ ಏನು ಕೊಟ್ಟಿದ್ದಾರೆ, 10% ಡಿಕ್ಲೈನ್ ಇನ್ ಸೇಲ್ಸ್. ಅಕಸ್ಮಾತ್ ಸೇಲ್ಸು 10% ಕಡಿಮೆ ಆದರೆ ಏನಾಗುತ್ತೆ. ಈ ನೆಕ್ಸ್ಟ್ ಸಿಚುವೇಶನ್ 2 ದಟ್ ಈಸ್ 25% ಇನ್ಕ್ರೀಸ್ ಇನ್ ಮಟೀರಿಯಲ್ ಕಾಸ್ಟ್. ಮಟೀರಿಯಲ್ ಕಾಸ್ಟಲ್ಲಿ 25% ಇನ್ಕ್ರೀಸ್ ಆದರೆ ಏನಾಗುತ್ತೆ. ಥರ್ಡ್ ಸಿ ಕಾಲಮ್ ವಿಲ್ ಬಿ 20% ಇನ್ಕ್ರೀಸ್ ಇನ್ ಫಿಕ್ಸ್ಡ್ ಕಾಸ್ಟ್. ಸೊ ಇದನ್ನು ನೀವು ಒಂದೇ ಟೇಬಲಲ್ಲಿ ಮಾಡಿದ್ರೂ ಕೂಡ ಮಾಡ್ಬೋದು, ಇಲ್ಲ ಮ್ಯಾಮ್ ನಾವು ಸಪ್ರೇಟ್ ಮಾಡ್ತೀವಿ ಅಂದರೂ ಕೂಡ ಮಾಡ್ಬೋದು. ಓಕೆ, ಸೊ ಇವಾಗ ನಾನು ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ಸೇಲ್ಸ್ ತೊಗೊತೀರಾ. ಇಲ್ಲಿ ಏನು ಕೊಟ್ಟಿದ್ದಾರೆ, ಎಷ್ಟು ಸೋಲ್ಡ್ ಆಗಿದೆ, 25,000 ಯೂನಿಟ್ ಸೇಲ್ ಆಗಿದೆ. 1 ಯೂನಿಟ್ಗೆ ಎಷ್ಟು 12 rupees. ಸೊ 25 ಇಂಟು 12 rupees ಮಾಡಿದ್ರೆ ನಿಮಗೆ 3 lakh ಅನ್ನೋದು ಸಿಗುತ್ತೆ. ಇದು ನಾರ್ಮಲ್ ಪ್ರಾಬ್ಲಮ್. ಸೊ ಫಸ್ಟ್ ಸಿಚುವೇಷನಲ್ಲಿ 10% ಡಿಕ್ಲೈನ್ ಆದರೆ ಅಂತ ಕೊಟ್ಟಿದ್ದಾರೆ. ಅಂದರೆ 25,000 ಇಂಟು 12 ಮೈನಸ್ 10% ಮಾಡಿದ್ರೆ ನಿಮಗೆ 2,70,000 ಬಂತು. ಸೊ ಥರ್ಡ್ ಇದಕ್ಕೆ 3 lakh ತೊಗೊತೀರಾ, ಬಿಕಾಸ್ ಮಟೀರಿಯಲ್ ಕಾಸ್ಟಲ್ಲಿ ಮಾತ್ರ ಚೇಂಜಸ್ಸು. ಇದು ಸಿಗೂ ಕೂಡ ಫಿಕ್ಸ್ಡ್ ಕಾಸ್ಟಲ್ಲಿ ಮಾತ್ರ ಚೇಂಜಸ್. ಸೊ ಇದೆಲ್ಲ ಹಾಗೆ ಉಳ್ಕೊಳ್ಳುತ್ತೆ. ಓಕೆ, ಸೊ ಮೈನಸ್ ಮಟೀರಿಯಲ್ ಕಾಸ್ಟ್ ಮಾಡ್ತೀರಾ. ಸೊ ಮಟೀರಿಯಲ್ ಕಾಸ್ಟು ಏನಿದೆ ಪ್ರಾಬ್ಲಮಲ್ಲಿ, ಮಟೀರಿಯಲ್ ಕಾಸ್ಟ್ 4 rupees ಅಂತ ಕೊಟ್ಟಿದ್ದಾರೆ. 25,000 ಇಂಟು 4 ಮಾಡಿದ್ರೆ 1 lakh ಬಂತು. ಸೊ ಇಲ್ಲೇನಾಗುತ್ತೆ, ಈ ಪೊಸಿಷನಲ್ಲಿ ಎಷ್ಟು ನಂಬರ್ ಆಫ್ 10,000, ಇಲ್ಲಿ ಮಟೀರಿಯಲ್ಸ್ 10% ಡಿಕ್ಲೈನ್ ಇನ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ 25,000 ಮೈನಸ್ 10% ಮಾಡಿ. ಸೊ ಅವಾಗ ಎಷ್ಟು ಸಿಗತ್ತೆ ಅಂತ ನೋಡಿ. ಅದು ಇಂಟು 4 rupees ಅನ್ನೋದು ಮಾಡ್ತೀರಾ. ಅವಾಗ ನಿಮಗೆ 90,000 ಬರುತ್ತೆ. ಓಕೆನಾ. ಸೊ ಇಲ್ಲಿ ಸೆಕೆಂಡ್ ಇದರಲ್ಲಿ ನೋಡಿ 25% ಇನ್ಕ್ರೀಸ್ ಇನ್ ಮಟೀರಿಯಲ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ಅಂದರೆ 25% ಇನ್ಕ್ರೀಸ್ ಆಗಿದೆಯಂತೆ. ಸೊ ಇಟ್ ಈಸ್ 1 lakh ಇನ್ ಪ್ಲಸ್ 25% ಮಾಡಿದ್ರೆ ನಿಮಗೆ 1,25,000 ಬರುತ್ತೆ. ಸೊ ಇಲ್ಲಿಗೇನು ಚೇಂಜಸ್ ಇಲ್ಲ. ಓಕೆ, ಸೊ ನೆಕ್ಸ್ಟು ಇದನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ, ತೊಗೊಂಡ್ರೂ ಕೂಡ ಪರವಾಗಿಲ್ಲ. ಆದರೆ ಸೇಲ್ಸ್ ಜೊತೆ ಮಟೀರಿಯಲ್ ಕಾಸ್ಟ್, ಲೇಬರ್ ಕಾಸ್ಟ್ ಮೈನಸ್ ಮಾಡಿದ್ರೆ ನಿಮಗೆ ಕಾಂಟ್ರಿಬ್ಯೂಷನ್ ಸಿಗುವಂಥದ್ದು. ಸೊ ಲೇಬರ್ ಕಾಸ್ಟ್ ಏನು ಕೊಟ್ಟಿದ್ದಾರೆ, 4 rupees ಪರ್ ಯೂನಿಟ್ ಅಂತ ಕೊಟ್ಟಿದ್ದಾರೆ. ಸೊ 4 rupees ಅಂದರೆ ಇಟ್ ಇಸ್ 1 lakh. ಇಲ್ಲಿ 90,000 ಹೇಗೆ ಅಂತಂದರೆ 25,000 ಮೈನಸ್ 10% ಮಾಡ್ತೀರಾ ಈ ಕಾಲಮ್ ಮಾತ್ರ. ಇಲ್ಲಿ ಸೇಮ್ ಇದನ್ನೇ ತೊಗೊಳ್ಬೇಕಾಗತ್ತೆ. ನಿಮಗೆ ಕಾಂಟ್ರಿಬ್ಯೂಷನ್ ಅನ್ನೋದು ಸಿಕ್ತು. ಸೊ ಕಾಂಟ್ರಿಬ್ಯೂಷನ್ ಅನ್ನೋದು ಸಿಕ್ಕಾದ್ಮೇಲೆ ಫಿಕ್ಸ್ಡ್ ಕಾಸ್ಟ್ ತೊಗೊತೀರಾ. ಫಿಕ್ಸ್ಡ್ ಕಾಸ್ಟ್ ಯಾವತ್ತಿದ್ರೂ ಫಿಕ್ಸ್ ಆಗಿರುತ್ತೆ ಎಲ್ಲದಕ್ಕೂ, ಏನೂ ಚೇಂಜಸ್ ಆಗಲ್ಲ. ಅದಕ್ಕೆ ಅದನ್ನು ಫಿಕ್ಸ್ಡ್ ಕಾಸ್ಟ್ ಅಂತ ಕರೆಯೋದು. ಆದರೆ ಇಲ್ಲಿಗೆ ಮಾತ್ರ ಸಿ ಮಾತ್ರ ಅಂದರೆ 4th ಕಾಲಮ್ಗೆ ಮಾತ್ರ ಒಂದು ಚೇಂಜ್ ಆಗುತ್ತೆ. ಏನಂದರೆ 20% ಇನ್ಕ್ರೀಸ್ ಇನ್ ಫಿಕ್ಸ್ಡ್ ಕಾಸ್ಟ್ ಅಂದರೆ 30,000. ಪ್ರಾಬ್ಲಮಲ್ಲಿ ನೋಡಿ ಫಿಕ್ಸ್ಡ್ ಕಾಸ್ಟ್ 30,000 ಅಂತ ಕೊಟ್ಟಿದ್ದಾರೆ. 30,000 ಪ್ಲಸ್ 25% ಮಾಡ್ತೀರಾ 36,000 ಬರುತ್ತೆ. ಸೊ ಇಷ್ಟು ಆದಮೇಲೆ ನೀವು ಟೋಟಲ್ ತೊಗೊತೀರ, ವಿಚ್ ಇಸ್ EBIT ಅಂತ ಕರೀತಾರೆ. EBIT ಇದನ್ನೆಲ್ಲ ಈ ಅಮೌಂಟ್ಗಳನ್ನ EBIT ಅಂತ ತೊಗೊತೀರ. ಸೊ ಹಿಯರ್ ಯು ವಿಲ್ ಫಿನಿಶ್ ಯೋರ್ ಪ್ರಾಬ್ಲಮ್. ಓಕೆ, ಸೊ ಇಷ್ಟನ್ನು ನೀವು ಇದು ಮಾಡಿ. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದನ್ನು ನೀವು ಒಂದೇ ಕಾಲಮ್, ನನಗೇನು ಅನಿಸುತ್ತೆ ಅಂದರೆ ನೀವು ಒಂದೇ ಕಾಲಮ್ ಮಾಡೋಕ್ಕೆ ಹೋಗಬೇಡಿ. ನೀವು ಫಸ್ಟು ಬರೀ ನಾರ್ಮಲ್ ಪ್ರಾಬ್ಲಮ್ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಬರೀರಿ. ನೆಕ್ಸ್ಟು ಸಿಚುವೇಶನ್ 1 10% ಡಿಕ್ಲೈನ್ ಇನ್ ಸೇಲ್ಸ್ ಅಂತ ಬರೀರಿ. ನೆಕ್ಸ್ಟು 25 ಇನ್ಕ್ರೀಸ್ ಇನ್ ಮಟೀರಿಯಲ್ ಕಾಸ್ಟ್. ನೆಕ್ಸ್ಟು 20% ಇನ್ಕ್ರೀಸ್ ಇನ್ ಫಿಕ್ಸ್ಡ್ ಕಾಸ್ಟ್. ಒಂದೇ ಟೇಬಲ್ ಮಾಡಬೇಡಿ, 4 ಡಿಫ್ರೆಂಟ್ ಟೇಬಲ್ಸ್ನ ಮಾಡಿ. ಎಲ್ಲರೂ ಕೂಡ 4 ಡಿಫ್ರೆಂಟ್ ಟೇಬಲ್ಸ್ನ ಮಾಡಬೇಕಾಗತ್ತೆ. ಓಕೆ, so yes students, so in today's class we studied how the income statement is prepared from your profit and loss account.
because profit and loss account is an old format and it is so outdated. Because it is outdated, the new method which is called income statement is come into existence. So this is the format. So once you finish with your format, you will solve your first problem. This will be the question and the solution is like this. You have to do it in different tables, not in one table. Okay. So yes, students, hope you understood this particular problem along with your income statement. So we will do your next leverage in your next class. Okay. Thank you, students. Have a great day. Bye.